ಇವಾಗ 150 ರೂಪಾಯಿ ಕೊಟ್ಟು ನಾನು ಸಿನಿಮಾ ನೋಡೋಕೆ ಬಂದರೆ ಆ 150 ರೂಪಾಯಿಗೂ ಬೆಲೆ ಇರುತ್ತೆ ಸರ್. ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ನಮ್ಮ ತಂದೆ ಸಾರಥಿ ಸಿನಿಮಾ ಮಾಡುವಾಗ ಅವಾಗ ನಾನು ಇನ್ನೂ ಸೆಕೆಂಡ್ PU ಮುಗಿಸಿದ್ದೆ ಅನ್ಸುತ್ತೆ. ಐ ವಾಸ್ ವೆರಿ ಯಂಗ್. ನಾನು ಹೆಂಗಿದೆ ಅಂದರೆ ಗಾಜಲ್ಲಿ ನಿಂತ್ಕೊಂಡು ದೂರದಿಂದ ನೋಡ್ತೀವಲ್ಲ ಹಂಗೆ ನೋಡಿದ್ದೆ ಅಷ್ಟೇ ಸಿನಿಮಾನ. ರಿಲೀಸ್ ಹಿಂದಿನ ದಿವಸ ಅಂತೆ ನಾನು ನಮ್ಮ ತಂದೆ ನರ್ತಕಿ ಥಿಯೇಟ್ರ್ ಹತ್ರ ಇದ್ವಿ. ಇದನ್ನು ಯಾವ ಪಿಕ್ಚರ್ ಬಂದ್ರೂ ಫ್ಯಾನ್ಸ್ ಬಂದು ಸ್ಟಾರ್ಟ್ ಮಾಡ್ಬಿಡೋರು ಕಟ್ಟಕ್ಕೆ ಫ್ಲೆಕ್ಸು ಅದು ಇದು ಎಲ್ಲ. ಕಾಯ್ತಾ ಇದ್ವಿ ಹೌಸ್ಫುಲ್ ಬೋರ್ಡ್ ಬಿದ್ದ ಮೇಲೆ ನಮ್ಮ ತಂದೆ ನಾನು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಥಿಯೇಟ್ರ್ ಹತ್ರ ಹೋಗಿದ್ದೆ. ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಏನೇ ಇದ್ರೂ ಸಿನಿಮಾ ಚೆನ್ನಾಗಿರಬೇಕು ಸರ್. ಸಿನಿಮಾ ಚೆನ್ನಾಗಿದ್ದರೆ ಆ ನಟರ ಅಭಿಮಾನಿಗಳಾಗಲಿ ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ. ಒಂದು ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಸರ್, ಬಿಗರ್ ದ ರಿಸ್ಕ್ ಬಿಗರ್ ದ ಸಕ್ಸಸ್ ಅಂತ. ನಾನು ನಮ್ಮ ತಂದೆಲಿ ಅವತ್ತು ಕಂಡಿದ್ದು ಗುಂಡಿಗೆ ಸರ್. ದುಡ್ಡು ಸಂಪಾದನೆ ಮಾಡ್ಬೋದು ಸರ್, ಹೆಸರು ಸಂಪಾದನೆ ಮಾಡೋದು ತುಂಬ ಕಷ್ಟ. ನನ್ಗೆ ಇವಾಗ ಒಬ್ಬ ಮಗ ಇದ್ದಾನೆ, ಅವ್ನ ಮಗ ಹುಟ್ಟಿದ್ರು ನಮ್ಮ ತಂದೆನ ಸಾರಥಿ ಫಿಲ್ಮ್ಗೆ ಹೋಲಿಸಿ ಸಾರಥಿ ಫಿಲ್ಮ್ ಪ್ರೊಡ್ಯೂಸರ್ ಇವ್ರ ತಾತ ಅಂತ ಹೇಳ್ತಾರೆ. ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಿದ್ವಿ ನೈಸ್ ರೋಡಲ್ಲಿ. ವಿಜಯ್ ಸರ್ 2 ಗಂಟೆ ಮಧ್ಯಾಹ್ನಕ್ಕೆ ಬಂದರೆ ಬೆಳಗಿನ ಜಾವ 6 ಗಂಟೆವರೆಗೂ ಸೆಟ್ಟಲ್ಲಿರೋರು. ಬೆಳಕು ಬಂದ ಮೇಲೆ ಪ್ಯಾಕಪ್ ಹೇಳ್ಬಿಟ್ಟು ಓಡ್ತಾ ಇದ್ರು. ದರ್ಶನ್ ಸರ್ ಅಥವಾ ವಿಜಯ್ ಸರ್ ನಾನು ನೀವು ಅಂತಲ್ಲ, ಒಂದು ಕೆಲಸ ನಾವು ಒಪ್ಕೊಂಡ್ಮೇಲೆ ಆ ಡೆಡಿಕೇಶನ್ ಇಂದ ಮಾಡಲೇಬೇಕು. ಆ ಮಾಡಿದ್ರೆ ಮಾತ್ರ ಆ ಪ್ರತಿಫಲ ಸಿಗೋದು. ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣ್ ಅಂತ. ಈ ಸಂದರ್ಭ ಈ ಒಂದು ಗಳಿಗೆ ನನ್ನ ಜೊತೆಗೆ ಲ್ಯಾಂಡ್ ಲಾರ್ಡ್ ಯಂಗೆಸ್ಟ್ ನಿರ್ಮಾಪಕರು ಇಂಡಸ್ಟ್ರಿಗೆ ತುಂಬ ವಿಷನ್ಗಳನ್ನ ಇಟ್ಕೊಂಡಿದ್ದಾರೆ, ತುಂಬ ಕನಸುಗಳನ್ನ ಇಟ್ಕೊಂಡಿದ್ದಾರೆ. ಹೇಮಂತ್ ಗೌಡ ಅವರು ನನ್ನ ಜೊತೆಗಿದ್ದಾರೆ. ಸರ್, ಕಾರ್ಯಕ್ರಮಕ್ಕೆ ಸ್ವಾಗತ. ನಮಸ್ಕಾರ ಸರ್. ಆ್ಯಕ್ಚುಲಿ ನಿಮ್ಮ ಜೊತೆ ಸಿನಿಮಾ ಸ್ಟಾರ್ಟಿಂಗಲ್ಲೇ ಮಾತಾಡಬೇಕು ಅಂತಿತ್ತು, ಬಟ್ ನೀವು ಎಲ್ಲೂ ಮಾತಾಡ್ತಿರಲಿಲ್ಲ. ಕೆಲಸ ಮುಗಿಸಿ ಮಾತಾಡ್ತೀನಿ ಅಂತ ಅಂದಿದ್ರಿ. ಫೈನಲಿ ಯು ಆರ್ ವಿತ್ ಮೈ ಶೋ. ಥ್ಯಾಂಕ್ ಯು. ಆ್ಯಂಡ್ ಲ್ಯಾಂಡ್ ಲಾರ್ಡ್ ಬಗ್ಗೆ ಮಾತಾಡೋದು ತುಂಬ ವಿಷಯ ಇದೆ ಅಂತ ಕೇಳ್ಪಟ್ಟೆ. ಏನೂ ಬಿಟ್ಕೊಡ್ತಾ ಇಲ್ಲ ನಿಮ್ಮ ತಂಡ. ಆ್ಯಕ್ಚುಲಿ ನಿಮ್ಮ ಹತ್ರ ಆದರೂ ಕೇಳೋಣ ಅಂಥೇಳಿ ನಾನು ಒಂದು ಪ್ರಯತ್ನ ಮಾಡ್ತಾಯಿದ್ದೀನಿ. ಹೇಗೆ ಬಂದಿದೆ ಸರ್ ಲ್ಯಾಂಡ್ ಲಾರ್ಡು? ತುಂಬ ಚೆನ್ನಾಗಿ ಬಂದಿದೆ ಸರ್. ಅಂದರೆ ಇವಾಗ ಏನಾಗಿದೆ ಅಂದರೆ ನಮ್ಮ ಕೆಲಸದ ಬಗ್ಗೆ ನಾವೇ ಮಾತಾಡೋದು ಅಥವಾ ನಮ್ಮ ವಸ್ತು ಬಗ್ಗೆ ನಾವೇ ಹೇಳ್ಕೊಳೋದು ಅಷ್ಟು ಸೂಕ್ತ ಅನಿಸಲ್ಲ. ಸೊ ನಾನೇನು ಹೇಳ್ತೀನಿ ಅಂದರೆ, ಇವಾಗ 150 ರೂಪಾಯಿ ಕೊಟ್ಟು ನಾನು ಸಿನಿಮಾ ನೋಡೋಕೆ ಬಂದರೆ ಆ 150 ರೂಪಾಯಿಗೂ ಬೆಲೆ ಇರುತ್ತೆ ಸರ್. ಅಷ್ಟು ಮಾತ್ರ ನಾನು ಗ್ಯಾರಂಟಿ ಕೊಡ್ತೀನಿ. ಓಕೆ, ನನ್ನ ಸಿನಿಮಾಯಿಂದ ನಿಮ್ಮ ತಂದೆಯವ್ರ ಜೊತೆಗೆ ಒಂದಷ್ಟು ಮಾತುಕತೆ ಮಾಡ್ತಿದ್ದೆ ಇವತ್ತು. ಅವರು ಹೇಳ್ತಾಯಿದ್ರು, ಅಂದರೆ ಈ ಜನ್ರೇಷನ್ನ ಒಂದು ವೇಲೆಂತು ಅದಕ್ಕೆ ಮಗನಿಗೆ ಬಿಟ್ಟಿರೋದು, ಅವರ ಜಡ್ಜ್ಮೆಂಟ್ ಮೇಲೇ ಈ ಸಿನಿಮಾನೂ ಮಾಡ್ತಿರೋದು, ಅವರ ಒಂದು ಆಯ್ಕೆ ಇದು ಅಂತ ಹೇಳ್ತಾಯಿದ್ರು. ಸೊ ನಾನು ಅದೇ ಮೊದಲಿಗೆ ಇದು ಕೇಳಿಬಿಡ್ತೀನಿ, ನಂತರ ಮೇಲೆ ಕೇಳ್ತೀನಿ. ಅಂದರೆ ನೀವು ಮನೆಯಲ್ಲೇ ನೋಡಿದಂತಹ ಸಿನಿಮಾ ಪ್ರಪಂಚಕ್ಕೂ ನಿಮ್ಮ ತಂದೆಯವರ ಒಂದು ವ್ಯವಹಾರಕ್ಕೂ ಮತ್ತು ಸಾರಥಿ ಸಿನಿಮಾ ನೀವು ಅಷ್ಟು ದೊಡ್ಡ ಸಕ್ಸಸ್ನ ಕೊಟ್ಟಿರೋಂಥದ್ದು, ಮೇ ಬಿ ಅದಕ್ಕೆ ಸಾರಥಿ ಫಿಲ್ಮ್ಸ್ ಅಂತ ಇಟ್ಟರೇನೋ. ಸೊ ಈ ಒಂದು ವಿಚಾರಕ್ಕೆ ಬರೋ ಇರ್ತಾದ್ರೆ ಸರ್, ನಮ್ಮ ತಂದೆ ಸಾರಥಿ ಸಿನಿಮಾ ಮಾಡುವಾಗ ಅವಾಗ ನಾನು ಇನ್ನೂ ಸೆಕೆಂಡ್ PU ಮುಗಿಸಿದ್ದೆ ಅನಿಸುತ್ತೆ. ಐ ವಾಸ್ ವೆರಿ ಯಂಗ್. ನಾನು ಹೆಂಗಿದೆ ಅಂದರೆ ಗಾಜಲ್ಲಿ ನಿಂತ್ಕೊಂಡು ದೂರದಿಂದ ನೋಡ್ತೀವಲ್ಲ ಹಂಗೆ ನೋಡಿದ್ದೆ ಅಷ್ಟೇ ಸಿನಿಮಾನ. ಬಟ್ ಈ ಸಿನಿಮಾ ನಾನು ಫೀಲ್ಡ್ ವರ್ಕ್ ಮಾಡಿದ್ದೀನಿ. ಆವಾಗ ನಮ್ಮ ತಂದೆಯವ್ರು ಮಾಡುವಾಗ ನಮಗೆ ಬರೀ ಎಕ್ಸೈಟ್ಮೆಂಟ್ ಅಷ್ಟೇ ಸರ್. ಅವ್ರನ್ನ ನೋಡೋಕೆ ಹೋಗೋದು, ಇವ್ರನ್ನ ನೋಡೋಕೆ ಹೋಗೋದು, ಅವ್ರು ಬಂದಿದ್ದಾರೆ ಅಂತ. ಬಟ್ ಲಾಸ್ಟೆಲ್ಲ ಇನ್ಸಿಡೆಂಟ್ಗಳಾದಾಗ ನಮಗೆ ಫ್ಯಾಮಿಲಿ ನೆಮ್ಮದಿ ಹೊಟ್ಟೋಗುತ್ತೆ ಸರ್. ಇವಾಗ ದುಡ್ಡು ಅನ್ನೋದೊಂದು ಕಡೆ, ಬಟ್ ಮನುಷ್ಯಂಗೆ ನೆಮ್ಮದಿ ವೆರಿ ಇಂಪಾರ್ಟೆಂಟ್. ಯಾಕೆ ಬೇಕಿತ್ತು ಮನೇಲಿ ಪ್ರೆಷರ್, ನಮ್ಮ ತಂದೆಗೆ ಅದೊಂದು ಪ್ರೆಷರ್, ಈಚೆ ಕಡೆ ಫೈನಾನ್ಷಿಯಲ್ ಪ್ರೆಷರು, ಇನ್ನೊಂದು ಕಡೆ ಹೀರೋ ಇರಲಿಲ್ಲ. ಸೊ ಆ ಸಿಚುಯೇಷನ್ ಹೆಂಗಿತ್ತು ಅಂದರೆ ನಾನು ಟೀನೇಜರ್ ಅವಾಗ. ಒಂದು ತುಂಬ ನೆಮ್ಮದಿ ಹಾಳು ಮಾಡಿಬಿಟ್ಟಿತ್ತು ಮನೇಲಿ. ನಾನು ನಿಮ್ಗೆ ಜಸ್ಟ್ ಒಂದು ಇನ್ಸಿಡೆಂಟ್ ಹೇಳ್ತೀನಿ. ರಿಲೀಸ್ ಹಿಂದಿನ ದಿವಸ ಅನಿಸುತ್ತೆ, ನಾನು ನಮ್ಮ ತಂದೆ ನರ್ತಕಿ ಥಿಯೇಟ್ರ್ ಹತ್ರ ಇದ್ವಿ. ಸೊ ಆಲ್ಮೋಸ್ಟ್ ಒಂದು 8, 9, 10 o'clock ಆಯಿತು, 12 ಆಯಿತು. ಯೂಶ್ವಲಿ ಅವ್ರದ್ದು ಹಿಂದಿನ ಯಾವ ಪಿಕ್ಚರ್ ಬಂದ್ರೂ ಫ್ಯಾನ್ಸ್ ಬಂದು ಸ್ಟಾರ್ಟ್ ಮಾಡಿಬಿಡೋರು ಕಟ್ಟಕ್ಕೆ ಫ್ಲೆಕ್ಸು ಅದು ಇದು ಎಲ್ಲ. ನಾನು ನಮ್ಮ ತಂದೆ ಕೂತಿರೋ, ಏನೋ ಮಗನೇ ಇನ್ನೂ 100 ಜನ ಬರೋರು, 50 ಜನ ಬರೋರು. ಅಂದರೆ ಹಿಂದಿನ ದಿವಸನೇ 4-5 ಶೋ ಟಿಕೆಟು ಸೋಲ್ಡ್ ಔಟ್ ಆಗಿಬಿಡೋದು. ಕಾಯ್ತಾ ಇದ್ವಿ. ಆಮೇಲೆ ಹಂಗೆ ಬರ್ತಾ ಬೆಳಗಿನ ಜಾವ ಆಗ್ತಾ ಬಂದೆಲ್ಲ ತುಂಬಿಕೊಂಡು ಕಟ್ಟಿ ಹೌಸ್ಫುಲ್ ಬೋರ್ಡ್ ಬಿದ್ದ ಮೇಲೆ ನಮ್ಮ ತಂದೆ ನಾನು ಮನೆಗೆ ಬಂದು ಸ್ನಾನ ಮಾಡ್ಕೊಂಡು ಮತ್ತೆ ಥಿಯೇಟ್ರ್ ಹತ್ರ ಹೋಗಿದ್ದು. ಅದೆಲ್ಲ ಒಂಥರ ಮೆಮೊರಬಲ್ ಇನ್ಸಿಡೆಂಟ್ಸು ಸರ್. ಆಮೇಲೆ ಅವತ್ತಿನ ಪರಿಸ್ಥಿತಿಗೆ ಏನಂದರೆ ಸರ್, ಅವತ್ತಿನ ಪರಿಸ್ಥಿತಿಗೂ ಇವತ್ತಿನ ಪರಿಸ್ಥಿತಿಗೂ ಏನೇ ಇದ್ರೂ ಸಿನಿಮಾ ಚೆನ್ನಾಗಿರಬೇಕು ಸರ್. ಸಿನಿಮಾ ಚೆನ್ನಾಗಿದ್ದರೆ ಆ ನಟರ ಅಭಿಮಾನಿಗಳಾಗಲಿ ಕನ್ನಡ ಕಲಾಭಿಮಾನಿಗಳು ಯಾವತ್ತೂ ಕೈ ಬಿಡಲ್ಲ. ಇದಂತೂ ಸತ್ಯ. ನಾವೇ ಲೈವ್ ಎಕ್ಸಾಂಪಲ್ ಅದಕ್ಕೆ. ಅಂದರೆ ಒಂದು ಮನೆಯಲ್ಲಿ ಆತಂಕ ಅಂತ ಹೇಳಿದರೆ ಆ ಒಂದು ಸಂದರ್ಭ ಮತ್ತು ಅವರ ಅಭಿಮಾನಿಗಳು ಆ ಥರದ್ದು ನುಗ್ಗಿದ್ದು, ಮತ್ತು ನೆಕ್ಸ್ಟ್ ವಾರನೇ ಇನ್ನೊಂದು ಸಿನಿಮಾ ಇತ್ತು, ದೊಡ್ಡ ಸಿನಿಮಾ, ಅದನ್ನು ಕೂಡ. ಸೊ ಒಂದು ಕಾಂಪಿಟೇಷನ್. ಅಂದರೆ ನಿಮಗೆ ಅಷ್ಟು ಸಿನಿಮಾ ವ್ಯವಹಾರ ಜ್ಞಾನ ಹೇಗಿತ್ತು ಅಂತ ನಾನು, ಅಂದರೆ ಸಿನಿಮಾನ ಅಷ್ಟು ಡಿಫಿಕಲ್ಟಿ ಇರುವಂಥ ಸಂದರ್ಭ ನೋಡಿಕೊಂಡು ಇವಾಗ ಬಂದು ಪ್ರೊಡ್ಯೂಸರ್ ಆಗಿರುವಂಥದ್ದು. ಸೊ ಅದು ಹೇಗೆ ಅಂತ ಸರ್, ಒಂದು ಇಂಗ್ಲೀಷಲ್ಲಿ ಒಂದು ಕೋಟ್ ಇದೆ ಸರ್, ಬಿಗರ್ ದ ರಿಸ್ಕ್ ಬಿಗರ್ ದ ಸಕ್ಸಸ್ ಅಂತ. ಸೊ ನಮ್ಮ ತಂದೆಲಿ ಅವತ್ತು ಕಂಡಿದ್ದು ಗುಂಡಿಗೆ ಸರ್. 15 ವರ್ಷದಿಂದ ಇರೋ ಇಂಡಸ್ಟ್ರಿಲಿರೋ ಪ್ರೊಡ್ಯೂಸರ್ಸ್ ಆ ಡಿಸಿಷನ್ ತೊಗೊತಾ ಇದ್ರು ಎಲ್ಲೋ ಗೊತ್ತಿಲ್ಲ. ಒಬ್ಬ ಹೊಸಬ ಬಂದರು, ದೊಡ್ಡ ಸಿನಿಮಾ ಮಾಡಿದ್ರು, ನಾನು ಮಾಡ್ತೀನಿ ಅಂತ ರಿಲೀಸ್ ಮಾಡಿದ್ರು. ಆ ಇನ್ಸ್ಟೆಂಟ್ ಮೇಲೆ ಅವ್ರು ಹೋದರು ಸರ್. ಯಾವತ್ತಿಗೂ ಅಷ್ಟೇ, ಮನುಷ್ಯ ಯಾರು ರಿಸ್ಕ್ ತೊಗೊತಾನೋ ಅವನಿಗೆ ಸಕ್ಸಸ್ ಕಾದಿರುತ್ತೆ. ಇಲ್ಲ ನಾವು ಸೇಫ್ಗೆ ಮಾಡೋಣ,
ಸೆಕ್ಯೂರ್ಡಾಗಿ ಹೋಗೋಣ, ಅದೆಲ್ಲ ವರ್ಕ್ ಆಗಲ್ಲ ಸರ್ ಕಾಂಪಿಟೇಷನಲ್ಲಿ. ವಾಟ್ ಐ ಫೆಲ್ಟ್ ವಾಸ್ ಅವ್ರ ಧೈರ್ಯ ಮೆಚ್ಚಿದ್ವಿ. ಈವನ್ ಹೀರೋ ಸರೇ ಬೇಡ ಅಂದ್ರೂ ಅದಕ್ಕೆ ರೀಸನ್ ಇನ್ನೊಂದು ಹೇಳಬೇಕು ಸರ್. ನಮ್ಮದು ತಂದೆ ಬ್ಯಾನರ್ ನಾವು ಏನು ಸಾರಥಿ ಫಿಲ್ಮ್ ಮಾಡಿದ್ವಲ್ಲ, ಅದು ಹರ್ಷೇಶ್ವರಿ ಸಿನಿ ಕಂಬೈನ್ಸ್ ಅಂತ, ಅಂದರೆ ನಮ್ಮ ಗ್ರಾಮ ದೇವತೆ, ನಮ್ಮ ತಂದೆ ಇಷ್ಟ ದೇವತೆ. ಅಲ್ಲಿ ಹೋಗಿ ನಮ್ಮ ತಂದೆ ನಾವು ಪ್ರತಿ ಸರಿ ಏನೇ ಒಂದು ಕೆಲಸ ಸ್ಟಾರ್ಟ್ ಮಾಡೋಕ್ಕೆ ಮುಂಚೆ ಅಲ್ಲಿ ಹೋಗಿ ಹೂವು ಕೇಳ್ತೀವಿ ಸರ್. ನಾನು ಲ್ಯಾಂಡ್ಲಾರ್ಡ್ಗೂ ಕೇಳಿದ್ವಿ, ಅವಾಗೂ ಹೂವು ಕೊಟ್ಟಿದ್ದು. ಸಾರಥಿ ರಿಲೀಸ್ಗೆ ನಾನು ಮಾಡ್ಬೇಕಂತ ಇದ್ದೀನಿ ತಾಯಿ ಅಂತ ಕೇಳಿದಾಗ ಹೂವು ಕೊಡ್ತು. ಅವತ್ತಿಂದ ನಮ್ಮ ತಂದೆ ಸೆಕೆಂಡ್ ತಾಟೆ ಮಾಡಿಲ್ಲ. ಡೈರೆಕ್ಟ್ರು ಬೇಡ ಅಂದರು, ಅವ್ರ ಫ್ರೆಂಡ್ಸು, ವೆಲ್ ವಿಷರ್ಸ್ ಎಲ್ಲರೂ ಇಂಡಸ್ಟ್ರಿಯವ್ರು ಬೇಡ ಅಂದರು. ನಾನು ರಿಲೀಸ್ ಮಾಡ್ತೀನಿ ಅಂತಲೇ ಅಂದರು. ರಿಲೀಸ್ ಮಾಡಿದ್ವಿ, ಮುಂದಿನ ಇತಿಹಾಸ ಇದ್ದಷ್ಟೇ ಸರ್. ಆ ಡಿಸಿಷನ್ ಮೇಕಿಂಗ್ ಇಂಪಾರ್ಟೆಂಟ್ ಸರ್. ಆ ಟೈಮಲ್ಲಿ ಅವ್ರು ಬ್ಯಾಕ್ಔಟ್ ಆಗಿದ್ರೆ ಸಾರಥಿ ಏನಾಗ್ತಾಯಿತ್ತು ಗೊತ್ತಿಲ್ಲ. ಬಟ್ ದಟ್ ಮ್ಯಾನ್ ಟುಕ್ ದ ಡಿಸಿಷನ್ ಅಟ್ ದಟ್ ಮೊಮೆಂಟ್ ವಿಚ್ ಮೇಡ್ ಸಾರಥಿ. ನಿಮ್ಮ ಮನೆಗೆ ಬಂದಾಗ ಕೆಳಗಡೆ ಸಾರಥಿ ಅಂತ ಇತ್ತು ಹೌದು. ಒಂದು ಕಡೆ ಸಾರಥಿ ಮನೆ ಹೆಸರೇ ಇದೆ, ಇನ್ನೊಂದು ಕಡೆ ಸಾರಥಿ ಫಿಲ್ಮ್ಸ್ ಅನ್ನೋ ಬ್ರ್ಯಾಂಡ್ನ ಒಂದು ಹುಟ್ಟಾಕಿದ್ದೀರಾ. ಅಷ್ಟೊಂದು ಎಮೋಷ್ನಲ್ ಯಾಕೆ ಸರ್? ಇವಾಗ ದುಡ್ಡು ಸಂಪಾದನೆ ಮಾಡ್ಬೋದು ಸರ್, ಹೆಸರು ಸಂಪಾದನೆ ಮಾಡೋದು ತುಂಬ ಕಷ್ಟ. ಇವಾಗ ನನಗಿವಾಗ ಒಬ್ಬ ಮಗ ಇದ್ದಾನೆ, ಅವನ ಮಗ ಹುಟ್ಟಿದ್ರು ನಮ್ಮ ತಂದೆನ ಸಾರಥಿ ಫಿಲಮ್ಗೆ ಹೋಲಿಸಿ ಸಾರಥಿ ಫಿಲ್ಮ್ ಪ್ರೊಡ್ಯೂಸರ್ ಇವ್ರ ತಾತ ಅಂತ ಹೇಳ್ತಾರೆ. ಇವತ್ತಿಗೂ ನೀವು ಫಾರ್ ಎಕ್ಸಾಂಪಲ್ ನೋಡಿ, ನಿನ್ನೆಯಿಂದ ನೋಡ್ತಾ ಇದ್ದೀನಿ ಸಾರಥಿ ಅಂತೆಲ್ಲ ಚಾನಲ್ಲು ಬರ್ತಾನೆ ಇದೆ. 15 ವರ್ಷ ಆಗಿದೆ ಇವತ್ತು ಸಾರಥಿ ಬಂದು. ಅವ್ರಿಗೆ ಎಷ್ಟು ಎಮೋಷನ್, ನಮಗೂ ಅಷ್ಟೇ ಎಮೋಷನ್ ಸರ್. ದುಡ್ಡು ಮಾತ್ರ ಅಲ್ಲ, ನಮ್ಮ ತಂದೆ ಕೊಟ್ಟಂಥ ಹೆಸರು ಕೀರ್ತಿ ಇದೆಯಲ್ಲ ಸರ್, ಅದು ಬೆಲೆನೇ ಕಟ್ಟೋಕ್ಕಾಗಲ್ಲ ಅದಕ್ಕೆ. ಇವತ್ತಿಗೂ ನಮ್ಮ ತಂದೆ ಯಾವ ಜಿಲ್ಲೆಗೆ ಹೋದ್ರೂ ನಾನು ಹಿಂಗೆ ಗುರುತು ಸಾರಥಿ ಸತ್ಯಪ್ರಕಾಶ್ ಅಂದರೆ ಅದು ಸಿನಿಮಾನೇ ಕಾರಣ ಅಲ್ವಾ. ಸೊ ಅದನ್ನು ಬಿಟ್ಟು ಹೋಗಕ್ಕೆ ನಮಗೂ ಮನಸ್ಸಿಲ್ಲ. ಮತ್ತು ಇಂಡಸ್ಟ್ರಿಯಲ್ಲಿ ನಮಗೊಂದು ಸಕ್ಸಸ್ ಕೊಟ್ಟಿದ್ದು ಆ ಹೆಸರೇ ಅಲ್ವಾ. ಸೊ ಅದ್ರ ಮೇಲೆ ಬ್ಯಾನರ್ಗೆ ಮಾಡೋಣ ಅಂತ ಸಾರಥಿ ಫಿಲ್ಮ್ಸ್ ಅಂತ ಬ್ಯಾನರು, ಈ ಮನೇನೂ ಅದ್ರ ನೆನಪಲ್ಲೇ ಸಾರಥಿ ನಿಲಯ ಅಂತ ಮಾಡಿ ಸರ್. ಇನ್ನೊಂದು ಅಂದರೆ ಇದು ಕಾಕತಾಳಿ ಅಂತ ಅನ್ಬೋದು. 14 ವರ್ಷ ಕಂಪ್ಲೀಟ್ ಆಗಿ 15 ವರ್ಷ ಕಾಲಿಟ್ಟಿರುವಂಥ ಸಂದರ್ಭ. ಅವತ್ತು ದರ್ಶನ್ ಅವರು ಇದೇ ಥರದ್ದೊಂದು ಪರಿಸ್ಥಿತಿಯನ್ನು ಎದುರಿಸಿದ್ರು, ಇವತ್ತು ಎದುರಿಸ್ತಿದ್ದಾರೆ. ಸೊ ಅವತ್ತು ನೀವು ನೋಡಿದ್ದ ರೀತಿ ಬೇರೆ, ಅವತ್ತು ನಿಮ್ಮ ತಿಳುವಳಿಕೆ ಬೇರೆ ಇತ್ತೇನೋ. ಇವತ್ತೊಬ್ಬ ನಿರ್ಮಾಪಕನಾಗಿ ಇಂಡಸ್ಟ್ರಿಯ ಏಳು ಬೀಳುಗಳನ್ನ ಎಲ್ಲ ಥರ ನೋಡ್ತಾ ಇದ್ದೀರಾ ಮತ್ತು ಅನಲೈಸ್ ಮಾಡ್ತೀರಾ ಆ್ಯಸ್ ಎ ಯಂಗ್ಸ್ಟರ್. ಇವತ್ತಿನ ಸಿನಿಮಾ ಯಾವ ರೀತಿ ಇರಬೇಕು, ಹೇಗಿರಬೇಕು ಅನ್ನೋ ಒಂದು ಆ್ಯಂಡ್ ಬಿಸ್ನೆಸ್ ಬಗ್ಗೆನೂ ನಿಮ್ಗೊಂದು ಐಡಿಯಾ ಸಿಕ್ಕಿರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ಆ ಒಂದು ಸಿನಿಮಾದವ್ರಿಗೆ, ಡೆವಿಲ್ ಸಿನಿಮಾ ತಂಡಕ್ಕೆ ನೀವು ಏನು ಹೇಳೋದಕ್ಕೆ ಇಷ್ಟಪಡ್ತೀರಾ ಮತ್ತು ಯಾವ ರೀತಿ ನೋಡ್ತಾ ಇದ್ದೀರಾ ಆ ಒಂದು ಸಿನಾರಿಯೋನ? ಅಂದರೆ ಈಗ ಅವ್ರು ಪೋಸ್ಟ್ ಮಾಡಿದ್ರು ಸಿನಿಮಾ ಕೆಲಸಗಳನ್ನೆಲ್ಲ ಆಲ್ರೆಡಿ ಮುಗಿಸಿದಾರಂತೆ. ಹಾಗೆಯೇ ನಿರ್ಮಾಪಕರಿಗೋಸ್ಕರ ಅವ್ರನ್ನ ಉಳಿಸೋದಕ್ಕೋಸ್ಕರ ಅದು ಏನೇ ಆಗಲಿ ಅಂತ ಹೇಳ್ಬಿಟ್ಟು ಅಷ್ಟು ಎಫರ್ಟ್ ಹಾಕಿ 18-22 ಗಂಟೆ ಕೆಲಸ ಮಾಡಿದ್ದಾರೆ, ಜ್ವರ ಇದ್ದರೂ ಕೆಲಸ ಮಾಡಿದ್ದಾರೆ, ಮುಗಿಸ್ಕೊಟ್ಟಿದ್ದಾರೆ ಸಿನಿಮಾ ಅನ್ನೋದು. ಸೊ ನಾನು ಅದಕ್ಕೆ ನಮ್ಮ ಲ್ಯಾಂಡ್ಲಾರ್ಡ್ ಸಿನಿಮಾನ ಲಿಂಕ್ ಮಾಡ್ತೀನಿ ಸರ್. ನಾವು ಒಂದು ಕ್ಲೈಮ್ಯಾಕ್ಸ್ ಎಪಿಸೋಡ್ ಮಾಡಿದ್ವಿ ನೈಸ್ ರೋಡಲ್ಲಿ. ಆಲ್ಮೋಸ್ಟ್ ಒಂದು 4 acresಗೆ ಎಂಟೈರ್ ವಿಲೇಜು ಮತ್ತು ಟೌನ್ ಸೆಟಪ್ ಹಾಕಿದ್ವಿ. ಅಲ್ಲಿ ಕ್ಲೈಮ್ಯಾಕ್ಸ್ ಫೈಟ್ ನಡೀತು. ಆಲ್ಮೋಸ್ಟ್ 12 days ನಡೀತು ಸರ್. ವಿಜಯ್ ಸರ್ 2 ಗಂಟೆ ಮಧ್ಯಾಹ್ನಕ್ಕೆ ಬಂದರೆ ಬೆಳಗಿನ ಜಾವ 6 ಗಂಟೆವರೆಗೂ ಶೂಟ್ ಮಾಡೋರು, ಸೆಟ್ಟಲ್ಲಿರೋರು. ಬೆಳಕು ಬಂದ ಮೇಲೆ ಪ್ಯಾಕಪ್ ಹೇಳ್ಬಿಟ್ಟು ಹೊಡ್ತಾಯಿದ್ರು. ಸೊ ಆ ಡೆಡಿಕೇಶನ್ನು ನಾನು ದೂರದಿಂದ ನೋಡಿದ್ದೆ. ಹತ್ತಿರದಿಂದ ನೋಡಿದ್ರೆ ಅದು ಹೆಂಗಾಗುತ್ತೆ ಅಂತ ನನಗೆ ಈಗ ಅನುಭವ ಆಗಿದೆ. ಪಾಂಡಿಚೇರಿಗೆ ನಾವು 2-3 ಸರಿ ಹೋದ್ವಿ. ನಾನು ಅವಾಗ ಸುಮ್ಮನೆ ಚಿಕ್ಕ ಹುಡುಗ ಪಿಕ್ನಿಕ್ ಹೋದಂಗೆ ಹೋಗ್ತಾಯಿದ್ವಿ. ಸೊ ಸರ್ ಏನಂದರೆ ಆ ಡೆಡಿಕೇಶನ್ ಬೇಕೇ ಬೇಕು ಸರ್. ದರ್ಶನ್ ಸರು ಅಥವಾ ವಿಜಯ್ ಸರು, ನಾನು, ನೀವು ಅಂತಲ್ಲ. ಒಂದು ಕೆಲಸ ನಾವು ಒಪ್ಕೊಂಡ್ಮೇಲೆ ಆ ಡೆಡಿಕೇಶನಿಂದ ಮಾಡಲೇಬೇಕು. ಆ ಮಾಡಿದ್ರೆ ಮಾತ್ರ ಆ ಪ್ರತಿಫಲ ಸಿಗೋದು. ಸರ್ ಡೆವಿಲ್ ಅವರು ಇವಾಗ ಆಲ್ಮೋಸ್ಟ್ ನೀವೇ ಹೇಳ್ದಂಗೆ ಅವ್ರು ಮೊನ್ನೆ ನಾನು ಪೋಸ್ಟ್ ನೋಡಿದೆ, ವಿಜಯ್ ಮೇಡಮ್ ಹಾಕಿದರು. ಸೊ ಅಲ್ಲಿ ಅಷ್ಟೇ ಕ್ಲಿಯರ್ ಕಟ್ಟಾಗಿದೆ ಸರ್. ಅವ್ರು ಏನು ಕೆಲಸ ಮಾಡಿದ್ರು, ನನ್ನ ಪರ್ಸ್ನಲ್ ಲೈಫ್ ಏನೇ ಇದ್ರೂ ಬಂಡವಾಳ ಕೊಟ್ಟಿರೋ ನಿರ್ಮಾಪಕಂಗೆ ತೊಂದರೆ ಆಗಬಾರ್ದು, ಆ ಸಿನಿಮಾ ಕೆಲಸಗಳು ನಿಲ್ಲಬಾರ್ದು. ಅಭಿಮಾನಿಗಳಿಗೂ ಹೇಳಿದ್ದಾರೆ ಸಿನಿಮಾ ಥರನೇ ನೋಡಿ ಮನೋರಂಜನೆಯಾಗೆ ತಗೊಳ್ಳಿ ಅಂತ. ಇಷ್ಟಲ್ಲೇ ಅರ್ಥ ಆಗುತ್ತಲ್ವ ಸರ್? ಅಷ್ಟೇ ಸರ್, ಏನು ಹೇಳಲ್ಲ.